ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ತುಂಬ ಈಸಿಯಾಗಿ ಮತ್ತು ಸಿಂಪಲ್ಲಾಗಿ ಡ್ರೆಸ್ಸಿಗೆ ಸೈಡ್ ಓಪನ್ ಅಥವಾ ಸ್ಲಿಟ್ನ ಯಾವ ರೀತಿ ಹೊಲ್ಕೋಬೋದು ಈಸಿಯಾಗಿ ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ಮೊದಲು ಡ್ರೆಸ್ ಎಲ್ಲ ಫಿನಿಷ್ ಮಾಡ್ಕೊಂಡಿದ್ದೀನಿ. ಸೈಡ್ ಹೊಲಿಗೆನ ಹಾಕ್ಕೊಂಡಿದ್ದೀನಿ ನಮ್ಮ ಮೆಜರ್ಮೆಂಟ್ ಪ್ರಕಾರ. ನೋಡಿ, ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ನಮಗೆ ಎಲ್ಲಿಗೆ ಓಪನ್ ಬೇಕೋ ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ನೋಡಿ, ನಾನು ಕಡೆಗೆ ಹೋಗಿಲ್ಲ, ಅಲ್ಲೇ ಸ್ಟಾಪ್ ಮಾಡಿದ್ದೀನಿ. 1 ಇಂಚಷ್ಟು ಗ್ಯಾಪನ್ನು ನಾವು ಇಟ್ಕೋಬೇಕು. ಈಗ ನೋಡಿ, ನಮಗೆ ಯಾವ ಸೈಡ್ ಕಂಫರ್ಟ್ ಅನಿಸುತ್ತೋ ಆ ಸೈಡಿಂದ ಶುರು ಮಾಡ್ಕೊಳ್ರಿ. ನಾವು ಎಡ್ಜ್ಗೆ ಲಾಸ್ಟಿಗೆ ಎಂಡಿಂಗ್ವರೆಗೂ ನಾವು ಸ್ಟಿಚಿಂಗ್ ತೊಗೋಬಾರ್ದು. ನೋಡಿ, ಈಗ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. 1/2 ಇಂಚ್ ಒಳಗಡೆ ಇನ್ನೊಂದು 1/2 ಇಂಚ್ ಈ ಥರ ಮಡ್ಚ್ಕೊಂಡು ನೋಡಿ ನೀಟಾಗಿ ಹೊಲ್ಕೋತಾ ಇದ್ದೀನಿ. ಇದು ನೀವು ಯಾವುದೇ ಕಾರಣಕ್ಕೆ ಆಗಲಿ ಈ ಥರ ಜಗ್ಗಿಸ್ಬೇಡ್ರಿ. ಬಟ್ಟೆನ ಸ್ವಲ್ಪ ಫ್ರೀಯಾಗೆ ಬಿಟ್ಕೊಂಡು ಅಲ್ಲಿನ ಬಟ್ಟೆ ಅಲ್ಲೇ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಹೊಲ್ಕೋತಾ ಬನ್ನಿರಿ. ತುಂಬ ಅಂದರೆ ತುಂಬಾ ನೀಟಾಗಿ ಬರುತ್ತೆ. ಇದು ಬಿಗಿನರ್ಸ್ ಸಮೇತ ಈಸಿಯಾಗಿ ಹೊಲ್ಕೋಬೋದು. ನೋಡಿ, ಇಲ್ಲಿ 1 ಇಂಚಷ್ಟು ಗ್ಯಾಪ್ ಇದೆಯಲ್ಲ, ನೋಡಿ ಅದು ಈ ಸೈಡ್ ಬಟ್ಟೆ ಈ ಸೈಡು, ಆ ಸೈಡ್ ಬಟ್ಟೆ ಆ ಸೈಡ್ಗೆ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈ ಥರ ಬಂದು ಇಲ್ಲಿ 1/2 ಇಂಚಷ್ಟು ಮೇಲೆ ಈ ಥರ ರಿವರ್ಸ್ ಮಾಡ್ಕೋಬೇಕು. ನೋಡಿ, ಆ ಕಡೆದು ಆ ಕಡೆ ಆ ಥರ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಇಲ್ಲಿ ನೀಡಲ್ನ ಬಟ್ಟೆ ಒಳಗಡೆಗೆ ಇಳಿಸಿ ಈ ಥರ ನಾವು ಈ ಥರ ರಿವರ್ಸ್ ಮಾಡಿಕೊಂಡು ಈಗ ನೋಡಿ, ಇದು ಏನು ಬಟ್ಟೆ ಇದೆಯೋ ಈಗ ಇದನ್ನು ಸೇಮ್ ಆ ಕಡೆ ಯಾವ ರೀತಿ ಫೋಲ್ಡ್ ಮಾಡ್ಕೊಂಡ್ವೋ ಕೆಳಗಡೆಯಿಂದ, ಅದೇ ರೀತಿ ಈಗ ಮೇಲೆಯಿಂದ ಕೆಳಗಡೆಗೆ ಫೋಲ್ಡ್ ಮಾಡ್ಕೊಂಡು ಹೋಗಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಸರ್ತಿ ರಫ್ ಮಾಡ್ಕೊಳ್ಳಿ. ಈಗ ಈ ಕಡೆ ಸೇಮ್ ನೋಡಿ, ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ನಿಧಾನಕ್ಕೆ ಹೊಲ್ಕೋಬೋದು. ಬಿಗಿನರ್ ಸಮೇತ ತುಂಬ ಈಸಿಯಾಗಿ ಹೊಲ್ಕೋಬೋದು. ನೋಡಿ, ಎಷ್ಟು ಈಸಿಯಾಗಿ ಹೋಗ್ತಾಯಿದೆ. ಸೇಮ್ ಬಟ್ಟೆ ನಾವೇನಾದರೂ ಜಗ್ಸಿದ್ದೀವಿ ಅಂದರೆ ನಮಗೆ ರಿಂಕಲ್ಸ್ ಥರ ಬರೋದು, ಈ ಥರ ಸ್ಟ್ರೈಟಾಗಿ ಬರೋಲ್ಲ, ಒಂದು ಸ್ವಲ್ಪ ರಿವರ್ಸ್ ಆಗೋದು ಆ ಥರ ಆಗುತ್ತೆ. ನೋಡಿ, ಈಗ ಕೆಳಗಡೆಗೆ ಬಂದ್ರೂ ನಾನು ಅಲ್ಲಿ ಕಟ್ ಮಾಡಲಿಲ್ಲ, ಅದೇ ರೀತಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಕೆಳಗಡೆ ಅಗಲ ಏನಿದೆಯೋ ಅದನ್ನು ನೋಡಿ ಸೇಮ್ ಅದೇ ರೀತಿ ಡಬಲ್ ಆಗಿ ಫೋಲ್ಡ್ ಮಾಡ್ಕೊಂಡು ಹೊಲ್ಕೋತಾ ಹೋಗ್ತಾಯಿದ್ದೀನಿ. ಇದು ಸ್ಟ್ರೈಟಾಗಿದ್ದರೆ ಈಸಿಯಾಗಿ ಹೊಲ್ಕೊಬಿಡ್ಬೋದು. ಬಟ್ ನಾವಿಲ್ಲಿ ಸ್ವಲ್ಪ ರೌಂಡ್ ಶೇಪಲ್ಲಿ ಕಟ್ ಮಾಡಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಬಿಗ್ನರ್ಸ್ಗೆ. ಆದ್ರೂ ಈಸಿಯಾಗಿ ಬರುತ್ತೆ. ನಿಮಗೆ ಎಲ್ಲಾದರೂ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಆಯಿತು ಅನಿಸಿದ್ರೆ ಅಲ್ಲೇ ಸ್ವಲ್ಪ ಫ್ರಿಲ್ ಟೈಪಲ್ಲಿ ಇಟ್ಕೊಂಬಿಡಿ ಕೆಳಗಡೆ. ನೋಡಿ, ಈಗ ಸೈಡ್ದು ಅದೇ ರೀತಿಯೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಈಸಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ, ಸೇಮ್ ಆ ಕಡೆ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡ್ವೋ ಅದೇ ರೀತಿ ಮೇಲೆವರೆಗೂ ಬಂದು ನೀಡಲ್ನ ಕೆಳಗಡೆಗೆ ಇಳಿಸ್ಕೊಂಡು ರಿವರ್ಸ್ ಮಾಡ್ಕೋಬೇಕು. ನೋಡಿ, ಈ ಕಡೆ ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಸರ್ತಿ ರಫ್ ಮಾಡಿಕೊಂಡು ಸೇಮ್ ಉದ್ದಕ್ಕೂ ಫೋಲ್ಡ್ ಮಾಡ್ಕೋತಾ ಹೊಲ್ಕೋತಾ ಬರಬೇಕು. ನೋಡಿ, ಅಲ್ಲೇ ಸ್ಟಾಪ್ ಮಾಡಿ ಇವಾಗ ಈ ಥರ ಕೆಳಗಡೆಯಿಂದ ಮೇಲೆ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಇದೇ ರೀತಿ ನೋಡಿ ಫುಲ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಸೈಡು ಫಿನಿಶ್ ಆಯಿತು. ಎಷ್ಟು ಈಸಿ ಅಂದರೆ ಅಷ್ಟೇ ಒಂದು ಈಸಿಯಾಗಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂದರೆ. ಸ್ವಲ್ಪ ಸೇಮ್ ಕಲರ್ ಆಗಿರೋದ್ರಿಂದ, ಸ್ವಲ್ಪ ಲೈಟ್ ಕಲರ್ ಆಗಿರೋದ್ರಿಂದ ಕಾಣಿಸೋದು ಸ್ವಲ್ಪ ಕಡಿಮೆ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಈಗ ನಾವು ಇದು ಒಂದು ಹೊಲಿಗೆ ಹಾಕಿದ್ದೀವಿ. ಈಗ ಎಡ್ಜಲ್ಲಿ ಇನ್ನೊಂದು ಹೊಲಿಗೆ ಹಾಕ್ಕೊಂಡ್ರೆ ನಮಗಿನ್ನೂ ಫಿನಿಶಿಂಗ್ ತುಂಬ ನೀಟಾಗಿ ಕಾಣಿಸುತ್ತೆ. ಈ ಕಡೆ ಬಂದಿದೆ ಹೊಲಿಗೆ, ಇವಾಗ ಆ ಕಡೆ ಎಡ್ಜಲ್ಲಿ ಹಾಕ್ಕೋಬೇಕು. ಕೊನೆಯಲ್ಲಿ ಈಗ ಹಾಕೋದಂತೂ ತುಂಬಾ ಈಸಿ ಇರುತ್ತೆ ಎಲ್ಲರಿಗೂ, ಯಾಕಂದರೆ ಫೋಲ್ಡಿಂಗ್ ಮಾಡೋದು ಹೊಲಿಯೋದು ಆ ಥರ ಏನಿಲ್ಲ. ಈಗ ನೋಡಿ, ಕೆಳಗಡೆಗೆ ನಾವು ಆವಾಗಲೇ 1/2 ಇಂಚ್ ಮೇಲೆ ಹೋಗಿರ್ತೀವಲ್ಲ, ಈಗ 1/2 ಇಂಚ್ ಮೇಲೆ ಹೋಗೋಷ್ಟಿಲ್ಲ, ಸೇಮ್ ಕೊನೆಯಲ್ಲೇ ನಾವು ನೀಡಲ್ನ ಒಳಗಡೆ ಇಳಿಸ್ಕೊಂಡು ಬಟ್ಟೆನ ಈ ಥರ ರಿವರ್ಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿಗೆ ಸ್ಟಾಪ್ ಆಗಿದೆ.
ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇಷ್ಟೇ ಈ ವಿಡಿಯೋ. ತುಂಬ ಈಸಿಯಾಗಿ ಹೊಲ್ಕೋಬೋದು. ನೋಡಿ ಸೈಡ್ಸಲ್ಲಿ ಎಷ್ಟು ನೀಟಾಗಿ ಬಂದಿದೆ ಅಂದರೆ